ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಶಾಸ್ತ್ರದೊಳಗೆ ಮಹಾನುಭಾವರು ಹೇಳ್ತಾ ಇದಾರ, ಪ್ರಾಪಂಚಿಕ ಜೀವನ ಅನುಕೂಲ ಇರ್ಬೇಕಂದ್ರೆ ಅದಕ್ಕೂ ಜಬರ್ದಸ್ತ್ ಪುಣ್ಯನೇ ಬೇಕು. ಅದಕ್ಕೆ ಸಕಾಮ ಪುಣ್ಯ ಅನ್ರಿಲ್ಲ. ಸಂಸಾರದೊಳಗೆ ಎಲ್ಲ ಅನುಕೂಲ ಆಗಬೇಕಂದ್ರು ಗಂಡ ಹೆಂಡತಿ, ರೊಕ್ಕ ರೂಪಾಯಿ, ಮನಿ ಬಂಗ್ಲೆ, ಕಾರು, ಮತ್ತೊಂದು ಮಗದೊಂದು ಎಲ್ಲಾ ರೀತಿಯಿಂದ ತುಂಬಿದ ಮನಿ ಇರಬೇಕು. ತೂಗ ತೊಟ್ಟಲು ಬೆಳ್ಳಿ ಬಟ್ಟಲು ತುಂಬಿದ ಮನಿ ಇರ್ಬೇಕಂದ್ರು ಅದಕ್ಕೆ ಜಬರ್ದಸ್ತ್ ಪುಣ್ಯನೇ ಬೇಕು. ಪುಣ್ಯ ಇಲ್ಲ ಅಂದ್ರ ಅದಕ್ಕೆ ಯಾರು ಸಂಸಾರ ಅಂತಾರ? ಎಲ್ಲ ನಾವೊಂದು ಮಾಡ್ಬೇಕಂತೀನ್ರಿ, ಅದು ಒಂದಾಗ್ತದ. ನಾವೊಂದು ಮಾಡ್ತೀನ್ರಿ, ಅದು ಒಂದಾಗ್ತದ. ನಾ ಏಟ ಕಳಕಳಿಲಿ ಹೇಳ್ತೀನ್ರಿ, ನನ್ನ ಮಾತು ಒಂದು ಕೇಳಲು. ನಮ್ಮ ಮನ್ಯಾಗ ನನ್ನ ಮಾತೇ ನಡೆಯಲು ಹೋಗ್ಯದ್ರಿ. ಎಲ್ಲ ಕೂಡಿ ನನಗೆ ಮೂಲ್ಯಾಗ ಒತ್ತೇವ್ರಿ, ಅವನಿಗೆ ಹೆಂಗ ಸುಖ ಸಿಗ್ತದ್ರಿ? ಅವ್ವ ಮಕ್ಕಳೆಲ್ಲ ಒಂದಾಗ್ಯಾವ್ರಿ, ನನಗೆ ಮೂಲ್ಯಾಗ ಒತ್ತೇವ್ರಿ ಅಂತ ಇವನೇ ಹೇಳ್ತಾನೆ. ಇವನ ಬಾಯಿಲಿ ಅಂದ್ರೆ ಇವ ಎಷ್ಟು ಸುಖದ ಘನ ವಿಚಾರ ಮಾಡ್ರಿ. ಅವ ಅಂತಾನ ಮುಂದೊಂದು ಮಾತು, ತಾಯಿ ಮಕ್ಕಳು ಒಂದಾಗ್ಯಾವ್ರಿ, ನನಗೆ ಮೂಲ್ಯಾಗ ಒತ್ತೇವ್ರಿ, ನಂದು ಹೊಟ್ಟೆ ಪಸಂದಿಲ್ರಿ ಅವ್ರಿಗೆ. ಏಯಪ್ಪ, ನಮ್ಮ ಅಂತವ್ರಿಗೆ ದೇವ್ ಕಣ್ಣು ಮುಚ್ಚಬೇಕು, ಇಡಬಾರ್ದು ಅಂತ ಅವನ ಬಾಯಾಗ ಅವನಿಗೆ ಬರ್ತದ. ಸಾವಿಗೆ ಆಮಂತ್ರಣ ಮಾಡ್ತಾನ. ಸುಖಿ ಎಲ್ಲಿಂದ್ರಿ ಅವ, ಸುಖಿ ಎಲ್ಲಿಂದು? ಅದರ ಸಲುವಾಗಿ ಶಾಸ್ತ್ರದೊಳಗ ಮಹಾನುಭಾವರು ಹೇಳ್ತಾ ಇದಾರ, ಭಗವಂತನಿಗೆ ಪ್ರಾರ್ಥನಾ ಮಾಡು, ಸಂತ ಮಹಾತ್ಮರಿಗೆ ಪ್ರಾರ್ಥನಾ ಮಾಡು. ಸಂಸಾರ ಅನುಕೂಲ ಇತ್ತಂದ್ರೆ ಆ ಮನುಷ್ಯ ಸಮಾಧಾನ ಇರ್ಲಿಕ್ಕೆ ಸಾಧ್ಯ ಅದ. ಪ್ರತಿಕೂಲ ಪರಿಸ್ಥಿತಿಯೊಳಗ ಶಾಂತಿ ಸಮಾಧಾನದಿಂದ ಬದುಕು ಮಾಡಕ್ ಸಾಧ್ಯ ಇಲ್ಲ. ಅದರ ಸಲುವಾಗಿ ವಿದುರ ಏನೆಲ್ಲ ಇದ್ದರೂ ಸಹಿತ, ಹಸ್ತಿನಾವತಿಯ ಮಹಾರಾಜನಿದ್ದರೂ ಸಹಿತ ಅವನ ಜೀವನದೊಳಗೆ ಸುಖ ಲಾಪತ, ಅವ ಬೇಪತ. ಏನ್ ಮಾಡ್ತೀರಿ? ಸುಖ ಹ್ಯಾಂಗ ಸಿಗುತ್ತದೋ ವಿದುರ ಅಂತ ಕೇಳ್ತಾನ. ಅಂದ ಮ್ಯಾಲ 101 ಮಕ್ಕಳಿದ್ರು ಕಂಗಾಲದನವ. ರಾಜ್ಯ ಸಿಂಹಾಸನ ಬೊಕ್ಕಸ ಎಲ್ಲ ಇದ್ದರೂ ದರಿದ್ರ ಬದುಕ ನಡೆಸ್ತಾ ಅದಾನ. ಎಲ್ಲದರ ಮಧ್ಯದೊಳಗ ಅಶಾಂತ ಆದಾನ. ಶಾಂತಿ ಸಮಾಧಾನ ಅವರಿಗೆ ಸಿಗಲೇ ಇಲ್ಲ. ಅದ್ರ ಸಲುವಾಗಿನೇ ಈ ಮಾತು ಕೇಳ್ತಾನ, ಸಂಸಾರದಾಗ ಯಾರು ಶಾಂತಿ ಇರ್ತಾರ ಹೇಳು? ಕೌನು ಸುಖ ಪಾಹೆ ಜಗತ್ ಮೇ ಕೌನು ಸುಖ ಪಾಹೆ. ಈ ಜಗತ್ತಿನೊಳಗೆ ಯಾರಿಗೂ ಸುಖ ಸಿಗ್ತದ ಹೇಳು?